ಶ್ವಾನದ ಮೇಲೆ ಇದೆಂಥ ಅಟ್ಟಹಾಸ. ಮುದ್ದು ಪಪ್ಪಿಯನ್ನ ಕ್ರೂರವಾಗಿ ಕೊಂದ ಕೆಲಸದಾಕೆ. ಕೇರ್ ಟೇಕರ್ ಆಗಿ ಬಂದಾಕೆಯಿಂದಲೇ ಶ್ವಾನದ ಕೊಲೆ. ಕೆಲಸದಾಕೆಯ ಅಮಾನವೀಯ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ಅದು ಪುಟ್ಟದಾದ ಮುದ್ದು ಶ್ವಾನ. ಆ ಶ್ವಾನವನ್ನ ಮಗುವಂತೆ ಜೋಪಾನ ಮಾಡಿ ಮನೆಯ ಸದಸ್ಯರಿಗಿಂತಲೂ ಹೆಚ್ಚಾಗಿ ಕಳೆದ 3-4 ವರ್ಷಗಳಿಂದ ಆ ಯುವತಿ ನೋಡ್ಕೊಳ್ತಿದ್ರು. ಹೆಚ್ಚಿನ ಆರೈಕೆಗಾಗಿ ಶ್ವಾನಗಳ ಕೇರ್ ಟೇಕರ್ ಅನ್ನು ನೇಮಿಸಿದ್ರು. ಆದ್ರೆ ನೋಡಿಕೊಳ್ಳೋಕೆ ಅಂತ ನೇಮಕವಾದಾಕೆಯೇ ಪ್ರೀತಿಯ ಅಮಾಯಕ ಮೂಕ ಪ್ರಾಣಿಯನ್ನ ಅಮಾನವೀಯವಾಗಿ ಕೊಂದು ಹಾಕಿದ್ದಾಳೆ. ಹೌದು, ಈ ಘೋರ ಘಟನೆ ನಡೆದಿರೋದು ಬೆಂಗಳೂರಿನ ಬಾಗಲೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ. ಕಳೆದ 1.5 ತಿಂಗಳ ಹಿಂದೆ ರಾಶಿ ಪೂಜಾರಿ ಎಂಬುವವರು ತಮ್ಮ ಶ್ವಾನ ನೋಡಿಕೊಳ್ಳೋಕೆ ಅಂತಾನೆ ಪುಷ್ಪವತಿ ಎಂಬಾಕೆಯನ್ನ ಏಜೆನ್ಸಿ ಮೂಲಕ ನೇಮಕ ಮಾಡಿಕೊಂಡಿದ್ರು. ತಮ್ಮ ಮನೆಯಲ್ಲೇ ಆಕೆಯನ್ನ ಇಟ್ಟು ನಾಯಿ ನೋಡಿಕೊಳ್ಳುವ ಜವಾಬ್ದಾರಿ ನೀಡಿದ್ರು. ಅಕ್ಟೋಬರ್ 31ನೇ ತಾರೀಕು ಎಂದಿನಂತೆ ಆಕೆ ನಾಯಿಯನ್ನ ವಾಕಿಂಗ್ ಕರೆದುಕೊಂಡು ಹೋಗಿದ್ದಾಳೆ. ಲಿಫ್ಟ್ನಲ್ಲಿ ಹೋಗುವಾಗ 2 ನಾಯಿಯನ್ನ ಕರೆದುಕೊಂಡು ಹೋದವಳು ಲಿಫ್ಟ್ ಒಳಗೆ ಹೋಗ್ತಿದ್ದಂತೆ ಒಂದು ನಾಯಿಯನ್ನ ಎತ್ತಿ ನೆಲಕ್ಕೆ ಬಡಿದು ಸಾಯಿಸಿ ಕ್ರೌರ್ಯ ಮೆರೆದಿದ್ದಾಳೆ. ಘಟನೆ ಬಳಿಕ ನಾಯಿ ಮಾಲೀಕರ ಬಳಿ ಹೋಗಿ ನಾಯಿ ಲಿಫ್ಟ್ನಿಂದ ಬಿದ್ದು ಸತ್ತಿದೆ ಎಂದು ಕಥೆ ಕಟ್ಟಿದ್ದಾಳೆ. ಪುಷ್ಪವತಿ ಹೇಳಿದ್ದನ್ನ ನಂಬಿದ್ದ ಶ್ವಾನದ ಮಾಲೀಕಿ 2 ದಿನದ ಬಳಿಕ ಅನುಮಾನಗೊಂಡು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ನನಗೆ ಡೌಟೇ ಬರಲಿಲ್ಲ. ಅಂದ್ರೆ ಪಾಪ ಸಣ್ಣದಲ್ವಾ, ಏನಾದ್ರು ಅವ್ನು ಸ್ವಲ್ಪ ಹೆದರ್ತಾ ಇದ್ದ. ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ ನನ್ನ ತಲೆಯಲ್ಲಿ, ನಂಗೆ ಗೊತ್ತಿರಲಿಲ್ಲ. ಅವ್ರ ಸ್ವಲ್ಪ ಕೂಡ ಡೌಟು ಇಲ್ಲ ಅವ್ರ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ದಿವಸ ಕೂಡ ಬರಿಯಲ್ ಆಗಿಲ್ಲ. ನೆಕ್ಸ್ಟ್ ದಿವಸ ಮಾರ್ನಿಂಗ್ ಹೋಗಿ ಅವ್ರ ಜೊತೆ ಹೇಳ್ದೆ, ಅಕ್ಕ ನಾನು ಕೆಂಗೇರಿಯಲ್ಲಿ ಬರಿಯಲ್ ಮಾಡಿ ಬರ್ತೀನಿ ಅಂತ. ಆಯ್ತು ಅಂತ ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ಮನೆಯಲ್ಲೇ ಇದ್ರು ಅವರು. ಬರಿಯಲ್ ಆದ್ಮೇಲೆ ಸಹ ನಂಗಂತೂ ಡೌಟೇ ಇಲ್ಲ. ನೆಕ್ಸ್ಟ್ ದಿವಸ ಸಂಜೆ ನಾನು ಹಿಂಗೆ ಸೆಕ್ಯೂರಿಟಿ ಅವರು ಇದ್ದ ಕೇಳಿದೆ, ಅಣ್ಣ ನೀವು ನೋಡಿದ್ರಾ, ಏನಾದ್ರೂ ಆಯ್ತಾ ಅಕ್ಕ, ಒಳಗಡೆ ಆಗಿರ್ಬೇಕು ಏನಾದ್ರು, ಇಲ್ಲ ಅಂದ್ರೆ ಅದ್ರ ಬೆಲ್ಟ್ ಸಿಕ್ಕಾಕೊಂಡಿದೆ ಎಲ್ಲಾದ್ರೂ ಅಂತ. ಸ್ವಲ್ಪ ಡೌಟ್ ಬಂತು, ನೋಡೋದ ಬೇಡವಾ ಸಿಸಿ ಕ್ಯಾಮರಾ ಅಂತ ಸುಮ್ಮನೆ ಬಂದೆ. ಕೇಳಿದೆ ಸಿಸಿ ಕ್ಯಾಮರಾ ತೋರಿಸ್ತಾರ ಅಂತ. ತೋರಿಸ್ತಾರೆ ಅಂತ ಬಂದೆ. ನಾನು ಇಲ್ಲಿ ಬಂದು ಕೇಳಿದೆ ಸಿಸಿ ಕ್ಯಾಮರಾ ಚೆಕ್ ಮಾಡ್ಬೋದಾ? ಅವ್ರು ಹೇಳಿದ್ರು ಸಿಸಿ ಕ್ಯಾಮರಾ ಚೆಕ್ ಮಾಡಿ ಅಂತ. ನೋಡ್ಬೇಕಾದ್ರೆ ಈ ವಿಡಿಯೋ ಸಿಕ್ಕಿದೆ ನನಗೆ. ಘಟನೆ ಗೊತ್ತಾಗುತ್ತಿದ್ದಂತೆ ಕೂಡಲೇ ಶ್ವಾನದ ಮಾಲೀಕರು ಬಾಗಲೂರು ಠಾಣೆಗೆ ದೂರು ನೀಡಿದ್ದಾರೆ. ಬಳಿಕ ಪುಷ್ಪವತಿ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದಾಗಲೂ ಕೆಲಸದಾಕೆ ಕೃತ್ಯ ಮಾಡಿದ ಕಾರಣ ಬಾಯ್ಬಿಟ್ಟಿಲ್ಲ. ಇತ್ತ ಮುದ್ದಾಗಿ ಸಾಕಿದ್ದ ಶ್ವಾನ ಪ್ರಾಣ ಕಳೆದುಕೊಂಡ ರೀತಿ ಕಂಡು ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ನಾನು ಅಲ್ಲಿಂದ ಕೂಗ್ತಾ ಬರ್ತಾ ಇದ್ದೀನಿ. ಬರಿಯಲಾದ್ಮೇಲೆ ಇವರು ಊಟದ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಊಟ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ. ಮತ್ತೂ ಸಹ ನಮ್ಮ ಮನಸ್ಸಲ್ಲೇ ಇದ್ದೆ, ನಮ್ಗಾದ್ರೆ ಪ್ರೀತಿ ಇರುತ್ತೆ, ಅವರು ಕೆಲಸ ಮಾಡಕ್ ಬಂದವರು, ಅವ್ರಿಗೆ ಹೆಂಗಿರುತ್ತೆ ಅಂತ ನನ್ನ ತಲೆಯಲ್ಲಿ. ಆದ್ರೆ ಅವರೇ ಸಾಯಿಸ್ಬಿಟ್ಟು ಮನುಷ್ಯತ್ವನೇ ಇಲ್ಲ. ಏನ್ ಹೇಳೋದಾ ಹೆಂಗಸಿಗೆ? ನಂಗೆ ಕಾಲೇಜ್ ಹೋಗಕ್ಕಿರುತ್ತೆ ಅಂತ ಅವ್ರನ್ನ ಇಟ್ಟಿರೋದು. ರಾತ್ರಿ ಕೂಡ ಇರ್ಲಿ ತೊಂದ್ರೆ ಇಲ್ಲ, ನಾಯನ್ನು ನೋಡ್ಕೊಳ್ತಾರಲ್ಲ ಅಂತ ಅಷ್ಟಕ್ಕೆ ಇಟ್ಟಿದ್ವಿ ನಾವು. ಈಗ ನಾನು ಬಗ್ಲು ಸ್ಟೇಷನ್ಗೆ ಹೋದೆ, ಹಿಂಗೆ ಅಂತ ಕಂಪ್ಲೇಂಟ್ ಮಾಡಿದೆ. ನಾನು ಎಲ್ಲ ಆಯ್ತು, ನಾಳೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಫಸ್ಟ್ ಬಂದ್ಮೇಲೆ ಕರ್ಕೊಂಡು ಹೋದ್ರು. ಯಾಕೆ ಅಮ್ಮ ಏನಾಯ್ತು, ನಿಂಗೆ ದ್ವೇಷ ಆಯ್ತಾ, ಅವ್ರೇನಾದ್ರು ಮಾಡಿದ್ರ, ಇಲ್ಲಾಂದ್ರೆ ನಾಯಿ ಕಚ್ಚಿತ ಏನೇನು? ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಉತ್ತರ ಹೇಳು, ಏನ್ ಹೇಳು ಅಂತ ಹೇಳಿದ್ರೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಉತ್ತರನಿಲ್ಲ, ಮತ್ತೆ ಯಾಕೆ ಹೊಡ್ದಿ ಹಿಂಗೆ ನಿಂತ್ಕೊಂಡಿದ್ದಾರೆ? ಒಟ್ಟಾರೆ ನಂಬಿ ಕೊಟ್ಟ ಕೆಲಸ ಮಾಡಬೇಕಿದ್ದ ಕೆಲಸದಾಕೆ ಕ್ರೌರ್ಯ ಮೆರೆದು ಅಮಾಯಕ ಜೀವಿಯ ಪ್ರಾಣ ತೆಗೆದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.